ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ವಿಡಿಯೋದಲ್ಲಿ ನಾವು ಬ್ರಾಂಕಿಯಲ್ ಟ್ರೀ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಬ್ರಾಂಕಿಯಲ್ ಟ್ರೀ ಅಥವಾ ನಾವು ಇದನ್ನು ಟ್ರೇಕಿಯೋ ಬ್ರಾಂಕಿಯಲ್ ಟ್ರೀ ಅಂತ ಕೂಡ ಹೇಳ್ಬೋದು. ಓಕೆ, ಅಂದರೆ ಟ್ರೇಕಿಯಾನಿಂದ ಸ್ಟಾರ್ಟ್ ಆಗಿ ಬ್ರ್ಯಾಂಚಸ್ ಬರ್ತವೆ ಎಲ್ಲ, ಟ್ರೀ ಸಿಸ್ಟಮ್ ಬರ್ತಾ ಇದೆ ಅಲ್ಲ, ಅದನ್ನು ನಾವು ಟ್ರೇಕಿಯೋ ಬ್ರಾಂಕಿಯಲ್ ಟ್ರೀ ಅಂತ ಹೇಳ್ತೀವಿ. ಓಕೆ, ಸೊ ಫಸ್ಟ್ ನೋಡೋಣ ಪಾಯಿಂಟ್. ದಿ ಬ್ರಾಂಕಿಯಲ್ ಟ್ರೀ ರೆಫರ್ಸ್ ಟು ದಿ ಬ್ರ್ಯಾಂಚಿಂಗ್ ಸಿಸ್ಟಮ್ ಆಫ್ ದಿ ಏರ್ವೇ. ಹೌದು ಸರ್, ಇದೇನಿದೆ ಬ್ರ್ಯಾಂಚಿಂಗ್ ಸಿಸ್ಟಮ್ ಆಫ್ ದಿ ಏರ್ವೇ ಇದೆ. ದಟ್ ಕ್ಯಾರಿ ಏರ್ ಫ್ರಮ್ ಟ್ರೇಕಿಯಾ ಟು ದಿ ಲಂಗ್ಸ್. ಅದು ಏನು ಕ್ಯಾರಿ ಮಾಡುತ್ತೆ ಸರ್? ಟ್ರೇಕಿಯಾನಿಂದ ಲಂಗ್ ತನಕ ಏರನ್ನು ಕ್ಯಾರಿ ಮಾಡ್ತಾ ಇದೆ. ಓಕೆ, ನೆಕ್ಸ್ಟ್ ಇಟ್ ಬಿಗಿನ್ ಎಟ್ ದಿ ಟ್ರೇಕಿಯಾ. ಸೊ ಎಲ್ಲಿ ಸ್ಟಾರ್ಟ್ ಆಗುತ್ತೆ ಸರ್? ಟ್ರೇಕಿಯಾನಿಂದ ಸ್ಟಾರ್ಟ್ ಆಗುತ್ತೆ ಆ್ಯಂಡ್ ಬ್ರ್ಯಾಂಚಸ್ ಇನ್ ಟು ದಿ ಸ್ಮಾಲರ್ ಟ್ಯೂಬ್ಸ್ ಕಾರ್ಡ್ ಬ್ರಾಂಕೈ. ಹೌದು ಸರ್, ಟ್ರೇಕಿಯಾ ಬಂದು ಏನಾಗ್ತಾ ಇದೆ? ಡಿವೈಡ್ ಆಗ್ತಾ ಇದೆ. ಓಕೆ, ಬ್ರ್ಯಾಂಚಸ್ಸಲ್ಲಿ ಡಿವೈಡ್ ಆಗ್ತಾ ಇದೆ, ಅವುಗಳನ್ನು ನಾವು ಬ್ರಾಂಕೈ ಅಂತ ಹೇಳ್ತಾ ಇದ್ದೀವಿ. ವಿಚ್ ಫರ್ದರ್ ಡಿವೈಡ್ ಇಂಟು ಸ್ಮಾಲರ್ ಬ್ರಾಂಕ್ಯೂಲ್ಸ್. ಹೌದು ಸರ್, ಅದು ಏನಾಗ್ತಾ ಇದೆ? ಮತ್ತೆ ಡಿವೈಡ್ ಆಗ್ತಾ ಇದೆ. ಬ್ರಾಂಕೈಗಳಿದ್ದಾವೆ ಅಲ್ಲ, ಮತ್ತೆ ಡಿವೈಡ್ ಆಗಿ ಸ್ಮಾಲರ್ ಬ್ರಾಂಕ್ಯೂಲ್ಸ್ಗಳಲ್ಲಿ ಡಿವೈಡ್ ಆಗ್ತಾ ಇದೆ. ನೆಕ್ಸ್ಟ್, ದಿ ಬ್ರಾಂಕಿಯಲ್ ಟ್ರೀ ಪ್ಲೇ ಅ ಕ್ರೂಷಿಯಲ್ ರೋಲ್ ಇನ್ ಡೆಲಿವರಿಂಗ್ ಆಕ್ಸಿಜನ್ ಟು ದಿ ಲಂಗ್ಸ್. ಹೌದು ಸರ್, ಇದು ಒಂದು ಇಂಪಾರ್ಟೆಂಟ್ ಫಂಕ್ಷನ್ ಮಾಡ್ತಾ ಇದೆ. ಏನು ಮಾಡ್ತಾ ಇದೆ? ಆಕ್ಸಿಜನನ್ನು ಲಂಗ್ ತನಕ ತರ್ತಾ ಇದೆ, ಮತ್ತು ರಿಮೂವಿಂಗ್ ಕಾರ್ಬನ್ ಡೈಆಕ್ಸೈಡ್, ಮತ್ತು ಅದು ಕಾರ್ಬನ್ ಡೈಆಕ್ಸೈಡನ್ನು ಹೊರಗಡೆ ಹಾಕೋಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾವೆ. ಓಕೆ, ನೆಕ್ಸ್ಟ್, ಸೊ ಇದು ಟ್ರೇಕಿಯೋ ಬ್ರಾಂಕಿಯಲ್ ಟ್ರೀಯಲ್ಲಿ ಅಥವಾ ಬ್ರಾಂಕಿಯಲ್ ಟ್ರೀಯಲ್ಲಿ ಯಾವ್ಯಾವ ಸ್ಟ್ರಕ್ಚರ್ ಬರ್ತವೆ ಅಂದರೆ, ಫಸ್ಟ್ ಸ್ಟ್ರಕ್ಚರ್ ಬರೋದು ನಮ್ಮ ಟ್ರೇಕಿಯಾ. ಓಕೆ, ಸೊ ಪ್ರೀವಿಯಸ್ ವಿಡಿಯೋದಲ್ಲಿ ನಾವು ಅನಾಟಮಿ ಆ್ಯಂಡ್ ಫಿಸಿಯಾಲಜಿ ಆಫ್ ಟ್ರೇಕಿಯಾ ಬಗ್ಗೆ ಸ್ಟಡಿ ಮಾಡಿದ್ದೀವಿ. ಸೊ ಈ ವಿಡಿಯೋದಲ್ಲಿ ನಾವು ಓನ್ಲಿ ಅದ್ರ ನೆಕ್ಸ್ಟ್ ಬ್ರ್ಯಾಂಚಿಂಗ್ ಸಿಸ್ಟಮ್ ಬಗ್ಗೆ ಸ್ಟಡಿ ಮಾಡೋಣ. ಓಕೆ, ಸೊ ನೆಕ್ಸ್ಟ್ ಇದು ಬ್ರ್ಯಾಂಚ್ ಆಗೋದು ಪ್ರೈಮರಿ ಬ್ರಾಂಕೈ ಅಥವಾ ಮೇನ್ ಬ್ರಾಂಕೈ ಅಂತ ಹೇಳ್ತೀವಿ. ಓಕೆ, ಸೊ ಡಿವಿಷನ್ ನಾವು ನೋಡಿದಾಗ ಎಟ್ ದಿ ಕೆರಿನಾ ನಮ್ಮ ಟ್ರೇಕಿಯಾ ಎಲ್ಲಿ ಬಂದು ಎಂಡ್ ಆಗುತ್ತೆ ಸರ್? ಎಟ್ ದಿ ಕೆರಿನಾ. ಸೊ ಇಲ್ಲಿ ನಮ್ಮ ಟ್ರೇಕಿಯಾ ಇದೆ. ಓಕೆ, ಇದು ನಮ್ಮ ಟ್ರೇಕಿಯಾ ಇದೆ. ಸೊ ಇದು ಏನಾಗ್ತಾ ಇದೆ? ಇಲ್ಲಿ ಡಿವೈಡ್ ಆಗ್ತಾ ಇದೆ, ಬೈಫರ್ಕೇಟ್ ಆಗ್ತಾ ಇದೆ. ಓಕೆ, ಡಿವೈಡ್ ಆಗ್ತಾ ಇದೆ, ಬೈಫರ್ಕೇಟ್ ಆಗ್ತಾ ಇದೆ. ಈ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ? ಕೆರಿನಾ. ಓಕೆ, ಸೊ ಈ ಪಾರ್ಟನ್ನು ನಾವು ಏನಂತ ಹೇಳ್ತೀವಿ? ಕೆರಿನಾ ಅಂತ ಹೇಳ್ತೀವಿ. ಆ ಪ್ಲೇಸಲ್ಲಿ ಎಂಡ್ ಆಗ್ತಾ ಇದೆ ನಮ್ಮ ಟ್ರೇಕಿಯಾ. ಓಕೆ, ದಿ ಟ್ರೇಕಿಯಾ ಡಿವೈಡ್ಸ್ ಇಂಟು 2 ಪ್ರೈಮರಿ ಬ್ರಾಂಕೈ. ಹೌದು ಸರ್, ಸೊ 1 ಬ್ರಾಂಕೈ ಮತ್ತು 2 ಪ್ರೈಮರಿ ಬ್ರಾಂಕೈಯಲ್ಲಿ ಇದೇನಾಗುತ್ತೆ? ಡಿವೈಡ್ ಆಗುತ್ತೆ ನಮ್ಮ ಟ್ರೇಕಿಯಾ. ಓಕೆ, ಸೊ ಎಷ್ಟು ಇರ್ತವೆ? ಎರಡು ಪ್ರೈಮರಿ ಬ್ರಾಂಕೈಯಲ್ಲಿ 2 ಪ್ರೈಮರಿ ಬ್ರಾಂಕೈಯಲ್ಲಿ ಡಿವೈಡ್ ಆಗ್ತಾ ಇದೆ. ಫಸ್ಟ್ ನಾವು ರೈಟ್ ಪ್ರೈಮರಿ ಬ್ರಾಂಕಸ್ ಅಥವಾ ಬ್ರಾಂಕೈ ಅಂತ ಹೇಳ್ಬೋದು. ಓಕೆ, ರೈಟ್ ಪ್ರೈಮರಿ ಬ್ರಾಂಕಸ್ ನಾವು ನೋಡಿದಾಗ ವೈಡರ್ ಹೇಗಿರುತ್ತೆ ಸರ್? ವೈಡ್ ಇರುತ್ತೆ, ಶಾರ್ಟರ್ ಆ್ಯಂಡ್ ಮೋರ್ ವರ್ಟಿಕಲ್ ದೆನ್ ದಿ ಲೆಫ್ಟ್ ಬ್ರಾಂಕಸ್. ಅಂದರೆ ಸೊ ಇದು ನಮ್ಮ ರೈಟ್ ಇದೆ. ಓಕೆ, ಸೊ ಇದು ನಮ್ಮ ಲೆಫ್ಟ್ ಇದೆ ಅಂತ ಅಂದ್ಕೊಳ್ಳಿ. ಸೊ ನಾವು ನೋಡಿದಾಗ ಇದು ವೈಡರ್ ಇದೆ. ಓಕೆ, ವೈಡರ್ ಇದೆ ಮತ್ತು ಮೋರ್ ವರ್ಟಿಕಲ್, ಸ್ವಲ್ಪ ವರ್ಟಿಕಲ್ ಕಾಣುತ್ತೆ, ಅಂದರೆ ಸ್ವಲ್ಪ ಈ ಸೈಡ್ ಇದೆ. ಓಕೆ, ವರ್ಟಿಕಲ್ ಇದೆ. ಅದೇ ನಾವು ಲೆಫ್ಟ್ ನೋಡಿದಾಗ ಸ್ವಲ್ಪ ಹಾರಿಜಾಂಟಲ್ ಇರುತ್ತೆ ಇದು, ಮತ್ತು ನ್ಯಾರೋ ಇರುತ್ತೆ. ಓಕೆ, ಇಟ್ ಈಸ್ ಮೋರ್ ಲೈಕ್ಲಿ ಟು ಬಿ ಸೈಟ್ ಆಫ್ ಆಸ್ಪಿರೇಷನ್ ಆಫ್ ಅ ಫಾರಿನ್ ಆಬ್ಜೆಕ್ಟ್. ಅಂದರೆ ಬೈ ಮಿಸ್ಟೇಕಾಗಿ ಯಾವಾಗಾದರೂ ನಿಮ್ಮ ಏರ್ವೇ ಒಳಗಡೆ ಫುಡ್ ಹೋಗಿದ್ರೆ ಅಥವಾ ಯಾವುದೇ ಫಾರಿನ್ ಆಬ್ಜೆಕ್ಟ್ ಹೋದರೆ ಅದು ಯಾವ ಪ್ಲೇಸಲ್ಲಿ ಬರೋ ಚಾನ್ಸಸ್ ಇದೆ? ಅದು ನಮ್ಮ ರೈಟ್ ಬ್ರಾಂಕಸಲ್ಲಿ ಬರೋ ಚಾನ್ಸಸ್ ಇದೆ. ಯಾಕಂದರೆ ಏನಿದೆ, ಇದು ವೈಡರ್ ಇದೆಯಲ್ಲ, ಸ್ವಲ್ಪ ದೊಡ್ಡದಿದೆ, ಅದಕ್ಕೋಸ್ಕರ ಇದರೊಳಗಡೆ ಫಾರಿನ್ ಆಬ್ಜೆಕ್ಟ್ ಈಸಿಲಿ ಹೋಗ್ಬೋದು. ಓಕೆ, ಸೊ ರೈಟ್ ಪ್ರೈಮರಿ ಬ್ರಾಂಕಸ್. ಸರ್, ಬ್ರಾಂಕೈ ಎರಡು ಸೇಮ್. ಬ್ರಾಂಕಸ್ ಅಂದರೆ ಇದು ಸಿಂಗುಲರ್. ಓಕೆ, ಸಿಂಗುಲರ್. ಬ್ರಾಂಕೈ ಅಂದರೆ ಪ್ಲೂರಲ್. ಬ್ರಾಂಕೈ ಅಂದರೆ ಬ್ರಾಂಕಸ್ಗಳು ಅಂತೀವಲ್ಲ, ಹಾಗೆ. ಓಕೆ, ನೆಕ್ಸ್ಟ್ ಲೆಫ್ಟ್ ಪ್ರೈಮರಿ ಬ್ರಾಂಕಸ್ ಹೇಗಿರುತ್ತೆ? ಮೋರ್ ಹಾರಿಜಾಂಟಲ್. ಹೌದು ಸರ್, ನಾವಿಲ್ಲಿ ನೋಡ್ತಾ ಇರ್ಬೋದು, ಅದು ಯಾವ ಥರ ಇದೆ? ಹಾರಿಜಾಂಟಲ್ ಇದೆ ಆ್ಯಂಡ್ ನ್ಯಾರೋ. ಹೌದು, ಇದು ಏನಿದೆ? ಚಿಕ್ಕದಿದೆ ಸರ್, ನ್ಯಾರೋ ಇದೆ. ಓಕೆ, ಡ್ಯೂ ಟು ದಿ ಲೆಫ್ಟ್ವರ್ಡ್ ಪೊಸಿಷನ್ ಆಫ್ ದಿ ಹಾರ್ಟ್. ಓಕೆ, ಸೊ ಯಾಕೆ ನ್ಯಾರೋ ಇದೆ ಅಂತ ನೀವು ಕೇಳಿದಾಗ, ಲೆಫ್ಟಲ್ಲಿ ಏನು ಕಾಣ್ತಾ ಇದೆ ಸರ್? ಹಾರ್ಟ್ ಇದೆ, ನಮ್ಮ ಹಾರ್ಟ್ ಇದೆ, ಹೃದಯ ಇದೆ, ಅದಕ್ಕೋಸ್ಕರ
ನಮ್ಮ ಲೆಫ್ಟ್ ಬ್ರಾಂಕಸ್ ಹೇಗಿದೆ, ಅದು ನ್ಯಾರೋ ಇದೆ. ಓಕೆ, ನೆಕ್ಸ್ಟ್ ಸೊ ಅದರ ಸ್ಟ್ರಕ್ಚರ್ ಹೇಗಿರುತ್ತೆ ಅಂತ ನೋಡಿದಾಗ ಬೋತ್ ಪ್ರೈಮರಿ ಬ್ರೋಂಕೈ ಹ್ಯಾಸ್ ಸಿಮಿಲರ್ ಸ್ಟ್ರಕ್ಚರ್. ಸೊ ಎರಡೂ ಬ್ರೋಂಕೈಗಳು ಸಿಮಿಲರ್ ಸ್ಟ್ರಕ್ಚರ್ ಇದ್ದಾವೆ. ಸ್ವಲ್ಪ ಅದರ ಪೊಸಿಷನಲ್ಲಿ ಅಥವಾ ಇದೇನಿದೆ ಹಾರಿಜಾಂಟಲ್ ಇದೆ, ಇನ್ನೊಂದೇನಿದೆ ಸ್ವಲ್ಪ ವರ್ಟಿಕಲ್ ಇದೆ, ಸ್ವಲ್ಪ ನ್ಯಾರೋ ಇದೆ, ಸ್ವಲ್ಪ ವೈಡರ್ ಇದೆ. ಓಕೆ, ಟು ದಿ ಟ್ರೇಕಿಯಾ. ಓಕೆ, ಎರಡು ಸ್ಟ್ರಕ್ಚರ್ ಯಾವ ಥರ ಇದ್ದಾವೆ, ಸಿಮಿಲರ್ ಇದ್ದಾವೆ ಟ್ರೇಕಿಯಾ ಥರ, ವಿತ್ ದಿ ಸಿಮಿಲರ್ ಆ್ಯಂಡ್ ಸ್ಮಾಲರ್ ಕಾರ್ಟಿಲೇಜಸ್ ರಿಂಗ್. ಓಕೆ, ಸೊ ನಮಗೆ ಇದ್ರೊಳಗಡೆ ಕೂಡ ಕಾರ್ಟಿಲೇಜಸ್ ರಿಂಗ್ಸ್ಗಳು ಕಾಣ್ಬೋದು. ಅಂದರೆ ಇದು ನಮ್ಮ ಟ್ರೇಕ್ ಇದೆ ಅಂತ ಅನ್ಕೊಳ್ಳೋಣ. ಇದರೊಳಗಡೆ ನಮಗೆ ಸಿ ಶೇಪ್ಡ್ ಕಾರ್ಟಿಲೇಜಸ್ ಇದ್ದು, ಸೊ ಇಲ್ಲದು ಬಂದು ಏನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ. ಓಕೆ, ಸೊ ಇಲ್ಲಿ ಕೂಡ ನಮಗೆ ಕಾರ್ಟಿಲೇಜಸ್ ರಿಂಗ್ಸ್ ಕಾಣ್ಬೋದು. ಓಕೆ, ಸೊ ಬ್ರಾಂಕಿಯಲ್ ಕಾರ್ಟಿಲೇಜಸ್ ಅಂತ ನಾವು ಇದನ್ನು ಹೇಳ್ಬೋದು. ಓಕೆ, ಕಾರ್ಟಿಲೇಜಸ್ ರಿಂಗ್ಸ್ ನಮಗೆ ಇಲ್ಲಿ ಕೂಡ ಕಾಣ್ಬೋದು. ಓಕೆ, ಐ ಥಿಂಕ್ ನಿಮಗೆ ಪ್ರೈಮರಿ ಬ್ರಾಂಕೈ ಅರ್ಥ ಆಗಿರ್ಬೋದು. ಫಸ್ಟ್ ನಮ್ಮ ಟ್ರೇಕೆ ಬಂದು ಡಿವೈಡ್ ಆಗುತ್ತೆ, ಪ್ರೈಮರಿ ಬ್ರಾಂಕೈ ಹೌದು. ಓಕೆ, ಸೊ ನೆಕ್ಸ್ಟ್ ನಾವು ನೋಡಿದಾಗ ಸೆಕೆಂಡರಿ ಬ್ರಾಂಕೈ ಅಥವಾ ಅವೇನಂತ ಹೇಳ್ಬೋದು, ಲೋಬುಲಾರ್ ಬ್ರಾಂಕೈ ಅಥವಾ ಲೋಬಾರ್ ಬ್ರಾಂಕೈ ಅಂತ ಹೇಳ್ಬೋದು. ಓಕೆ, ಲೋಬಾರ್ ಬ್ರಾಂಕೈ ಅಂದರೆ ಏನಂತ ಹೇಳಿದ್ರೆ, ಸೊ ನಮ್ಮ ಬಾಡಿಯಲ್ಲಿ ಎಷ್ಟು ಲಂಗ್ಸ್ ಇರ್ತವೆ ಸರ್, ಒನ್ ಪೇರ್ ಆಫ್, ಅಂದರೆ ಲೆಫ್ಟ್ ಲಂಗ್ ಮತ್ತು ರೈಟ್ ಲಂಗ್ ಇರುತ್ತೆ. ಓಕೆ, ಸೊ ಇದ್ರ ಒಳಗಡೆ ಲೋಬ್ಸ್ ಆಫ್ ದಿ ಲಂಗ್ ಅಂತ ನಾವು ನೋಡಿದಾಗ ಎಷ್ಟು ಲೋಬ್ಸ್ ಇರ್ತವೆ ಸರ್, ರೈಟಲ್ಲಿ 3 ಲೋಬ್ಸ್ ಇರ್ತವೆ. ಓಕೆ, ಲೆಫ್ಟಲ್ಲಿ 2 ಲೋಬ್ಸ್ ಇರ್ತವೆ. ಓಕೆ, ಸೊ ಎಷ್ಟಿದ್ದಾವೆ ಸರ್, ರೈಟಲ್ಲಿ 3, ಲೆಫ್ಟಲ್ಲಿ 2. ಅಂದರೆ ಪ್ರತಿಯೊಂದು ಲೋಬಿಗೂ ಒಂದು ಬ್ರಾಂಕೈ ತಗೊಂಡು ಹೋಗುತ್ತೆ. ಓಕೆ, ಪ್ರತಿಯೊಂದು ಲೋಬಿಗೂ ಒಂದೊಂದು ಕನೆಕ್ಷನ್ ಇದೆ, ಅದನ್ನು ನಾವು ಏನಂತ ಹೇಳ್ತೀವಿ, ಲೋಬಾರ್. ಓಕೆ, ಲೋಬಾರ್ ಬ್ರಾಂಕೈ ಅಂತ ಹೇಳ್ತೀವಿ. ಓಕೆ, ಸೊ ನಾವಿಲ್ಲಿ ನೋಡಿದಾಗ ಡಿವಿಷನ್ ಎಲ್ಲಾಗುತ್ತೆ, ಈಚ್ ಪ್ರೈಮರಿ ಬ್ರಾಂಕಸ್ ಬ್ರ್ಯಾಂಚಸ್. ಓಕೆ, ಸೊ ಇವಾಗ ಜಸ್ಟ್ ಪ್ರೈಮರಿ ಬ್ರಾಂಕಸ್ ನೋಡಿದ್ದೀವಲ್ಲ, ಪ್ರೈಮರಿ ಬ್ರಾಂಕಸ್ ಏನು ಮಾಡುತ್ತೆ, ಬ್ರ್ಯಾಂಚಸ್ ಮಾಡುತ್ತೆ. ಓಕೆ, ಇಂಟು ಸೆಕೆಂಡರಿ ಬ್ರಾಂಕೈ. ಸೊ ಇಲ್ಲಿ ನಾವು ನೋಡಿದಾಗ ಟ್ರೇಕಿಯಾ ಇದೆ ಸರ್. ಓಕೆ, ಸೊ ಟ್ರೇಕಿಯಾ ಬಂದು ಡಿವೈಡ್ ಆಗ್ತಾ ಇದೆ, ಡಿವೈಡ್ ಆಗಿದ್ಮೇಲೆ ಇದೇನಿದೆ, ನಮ್ಮ ಪ್ರೈಮರಿ ಇದೆ. ಓಕೆ, ಸೊ ಇದು ನಮ್ಮ ಪ್ರೈಮರಿ. ಸೊ ಫಸ್ಟ್ ಡಿವೈಡ್ ಆಗ್ತಾ ಇದೆ ಪ್ರೈಮರಿ, ಆ ಪ್ರೈಮರಿ ಬಂದು ಇನ್ನೂ ಡಿವೈಡ್ ಆಗುತ್ತೆ ಅಲ್ಲ. ಓಕೆ, ಸೊ ಈ ಥರ ಡಿವೈಡ್ ಆಗ್ತಾ ಇದೆ ಇದು. ಸೊ ಇದೇನಿದ್ದಾವೆ ಸೆಕೆಂಡರಿ. ಓಕೆ, ಸೊ ಪ್ರೈಮರಿ ಬಂದು ಡಿವೈಡ್ ಆಗುತ್ತೆ ಅಲ್ಲ, ಅದು ಏನಿದೆ ನಮ್ಮ ಸೆಕೆಂಡರಿ ಬ್ರಾಂಕೈ. ಓಕೆ, ಸೆಕೆಂಡರಿ ಬ್ರಾಂಕೈ. ಸೊ ಇದೇನಾಗುತ್ತೆ, ಪ್ರೈಮರಿ ಬಂದು ಇಲ್ಲಿ ಏನಾಗ್ತಾ ಇದೆ ಸರ್, ಸೆಕೆಂಡರಿ ಬ್ರಾಂಕೈ ಆಗ್ತಾ ಇದೆ ಅಥವಾ ಲೋಬಾರ್ ಬ್ರಾಂಕೈ ಆಗ್ತಾ ಇದೆ, ವಿಚ್ ಸರ್ವ್ ಇಂಡಿವಿಜುವಲ್ ಲೋಬ್ ಆಫ್ ದಿ ಲಂಗ್. ಅದು ಏನು ಮಾಡುತ್ತೆ, ಇಂಡಿವಿಜುವಲ್ ಲೋಬ್ಸ್ ಅಂದರೆ ಲೋಬ್ಸ್ ಇದ್ದಾವೆಲ್ಲ ಲಂಗ್ಸಲ್ಲಿ, ಸೊ ಆ ಲೋಬ್ಗಳಿಗೆ ಕನೆಕ್ಷನ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ರೈಟ್ ಲಂಗ್ ಹ್ಯಾಸ್ 3 ಲೋಬ್ಸ್. ಹೌದು ಸರ್, ಜಸ್ಟ್ ನಾವು ಇವಾಗ ನೋಡಿದ್ವಿ, ರೈಟ್ ಲಂಗಲ್ಲಿ ನಮಗೆ ಎಷ್ಟು ಲೋಬ್ಸ್ ಇದ್ದಾವೆ, 3 ಲೋಬ್ಸ್ ಇದ್ದಾವೆ. ಸೊ ಇಟ್ ಹ್ಯಾಸ್ 3 ಸೆಕೆಂಡರಿ ಆರ್ ಲೋಬಾರ್ ಬ್ರಾಂಕೈ. ಹೌದು ಸರ್, 3 ಲೋಬ್ಸ್ ಇದ್ದಾವೆ, ಅದಕ್ಕೋಸ್ಕರ ನಮಗೆ 3 ಸೆಕೆಂಡರಿ ಬ್ರಾಂಕೈ ನೋಡ್ಬೋದು, 3 ಲೋಬಾರ್ ಬ್ರಾಂಕೈ ನಮಗೆ ನೋಡೋಕ್ಕೆ ಕಾಣ್ಬೋದು. ಓಕೆ, ಸುಪೀರಿಯರ್, ಮಿಡಲ್, ಇನ್ಫೀರಿಯರ್. ಹೌದು ಸರ್, ಇದೇನಿದೆ ಮೇಲಿದ್ದು ಸುಪೀರಿಯರ್, ಮಿಡಲ್ ಇರೋದು ಮಿಡಲ್ ಮತ್ತು ಇನ್ಫೀರಿಯರ್. ಸುಪೀರಿಯರ್ ಅಂದರೆ ಮೇಲ್ಗಡೆ, ಮಿಡಲ್ ಅಂದರೆ ಮಿಡಲ್, ಇನ್ಫೀರಿಯರ್ ಅಂದರೆ ಕೆಳಗಡೆ. 3 ನಮಗೆ ಲೋಬ್ಸ್ ಕಾಣ್ಬೋದು, ಅದಕ್ಕೋಸ್ಕರ 3 ಲೋಬಾರ್ ಬ್ರಾಂಕೈಗಳು ಇದ್ದಾವೆ. ಓಕೆ, ನೆಕ್ಸ್ಟ್ ಲೆಫ್ಟ್ ಲಂಗ್ ಹ್ಯಾಸ್ 2 ಲೋಬ್ಸ್. ಹೌದು ಸರ್, ಲೆಫ್ಟ್ ಲಂಗ್ ಒಳಗಡೆ ಎಷ್ಟು ಲೋಬ್ ಇದ್ದಾವೆ, 2 ಲೋಬ್ಸ್ ನಮಗೆ ನೋಡೋಕ್ಕೆ ಕಾಣ್ಬೋದು. ಸೊ ಇಟ್ ಹ್ಯಾಸ್ 2 ಸೆಕೆಂಡರಿ ಬ್ರಾಂಕೈ. ಹೌದು ಸರ್, ನಮಗೆ ಇದರೊಳಗಡೆ 2 ಸೆಕೆಂಡರಿ ಬ್ರಾಂಕೈ ನೋಡೋಕ್ಕೆ ಕಾಣ್ಬೋದು. ಯಾವ್ದ್ಯಾವುದು ಸರ್ ಅಂದರೆ ಸುಪೀರಿಯರ್ ಆ್ಯಂಡ್ ಇನ್ಫೀರಿಯರ್. ಹೌದು ಸರ್, ಸುಪೀರಿಯರ್ ಮತ್ತು ಇನ್ಫೀರಿಯರ್, ಮೇಲ್ಗಡೆ ಒಂದು ಕೆಳಗಡೆ ಒಂದು 2 ಲೋಬ್ಸ್ ಇದ್ದಾವೆ. ಓಕೆ, ಸೊ ಇದರ ಸ್ಟ್ರಕ್ಚರ್ ಯಾವ ಥರ ಇರುತ್ತೆ ಅಂತ ನೋಡಿದಾಗ ದೀಸ್ ಬ್ರಾಂಕೈ ಹ್ಯಾಸ್ ಅ ಸಿಮಿಲರ್ ಸ್ಟ್ರಕ್ಚರ್ ಆಫ್ ದಿ ಪ್ರೈಮರಿ ಬ್ರಾಂಕೈ. ಹೌದು ಸರ್, ಯಾವ ಥರ ಸ್ಟ್ರಕ್ಚರ್ ಇದೆ, ಸಿಮಿಲರ್ ಸ್ಟ್ರಕ್ಚರ್ ಇದೆ, ಪ್ರೈಮರಿ ಬ್ರಾಂಕೈ ಥರ ಸ್ಟ್ರಕ್ಚರ್ ಇದೆ. ಅಂದರೆ ಇದರೊಳಗಡೆ ಕೂಡ ನಮಗೆ ಕಾರ್ಟಿಲೇಜಿನಸ್ ರಿಂಗ್ಸ್ ನೋಡೋಕ್ಕೆ ಕಾಣ್ಬೋದು. ಓಕೆ, ಸೊ ಇದು ನಮ್ಮ ಪ್ರೈಮರಿ ಬ್ರಾಂಕೈ ಇದೆ ಅಂತ ಅಂದ್ಕೊಳ್ಳಿ. ಸೊ ಇದು ಬಂದು ಡಿವೈಡ್ ಆಗ್ತಾ ಇದೆ. ಓಕೆ, ಸೊ ಇದು ಏನಾಗ್ತಾ ಇದೆ ಸರ್, ಡಿವೈಡ್ ಆಗ್ತಾ ಇದೆ, ಅಂದರೆ ಇದರೊಳಗಡೆ ಕೂಡ ನಮಗೂ ನೋಡೋಕ್ಕೆ ಕಾರ್ಟಿಲೇಜಸ್ ಕಾಣ್ಬೋದು. ಓಕೆ, ಸೊ ಈ ಥರ, ಸೊ ಸೇಮ್ ಸ್ಟ್ರಕ್ಚರ್ ಇರುತ್ತೆ. ನೆಕ್ಸ್ಟ್ ಸೊ ಇಲ್ಲಿ ಸೆಕೆಂಡರಿ ಬ್ರಾಂಕೈಗಳಿದ್ದಾವೆಲ್ಲ, ಸೆಕೆಂಡರಿ ಬ್ರಾಂಕೈಗಳು ಮತ್ತೆ ಡಿವೈಡ್ ಆಗುತ್ತವೆ, ಅದನ್ನು ನಾವು ಟರ್ಷರಿ ಬ್ರಾಂಕೈ ಅಂತ ಹೇಳ್ತೀವಿ. ಓಕೆ, ಸೊ ಇದು ನಮ್ಮ ಟ್ರೇಕಿಯಾ ಇದೆ. ಓಕೆ, ಟ್ರೇಕಿಯಾ ಬಂದು ಮತ್ತೆ ಡಿವೈಡ್ ಆಗ್ತಾ ಇದೆ ಪ್ರೈಮರಿಯಲ್ಲಿ. ಇದೇನಾಗುತ್ತೆ, ಫಸ್ಟ್ ಡಿವೈಡ್ ಆಗ್ತಾ ಇದೆಯಲ್ಲ ಪ್ರೈಮರಿ, ಸೊ ಇದು ಮತ್ತೆ ಡಿವೈಡ್ ಆಗ್ತಾ ಇದೆ ಸರ್.
ಓಕೆ. ಸೊ ಇದು ಮತ್ತೆ ಡಿವೈಡ್ ಆಗ್ತಾಯಿದೆ, ಮತ್ತೆ ಡಿವೈಡ್ ಆಗಿರೋದು ಸೆಕೆಂಡರಿ. ಓಕೆ. ಸೊ ಸೆಕೆಂಡರಿ ಇರೋದು ಮತ್ತೆ ಡಿವೈಡ್ ಆಗ್ತವೆ ಇನ್ನೂ ಸ್ಮಾಲರ್ ಪೀಸಸಲ್ಲಿ. ಓಕೆ. ಇನ್ನು ಸ್ಮಾಲರ್ ಪೀಸಸಲ್ಲಿ ಡಿವೈಡ್ ಆಗ್ತಾಯಿದೆ, ಇದೇನಿದೆ ನಮ್ಮ ಟರ್ಷಿಯರಿ. ಓಕೆ. ಥರ್ಡ್ ಟೈಮ್ ಡಿವೈಡ್ ಆಗ್ತಾ ಇದ್ದಾವಲ್ಲ, ಟರ್ಷಿಯರಿ ಬ್ರಾಂಕೈ ಅಂತ ಹೇಳ್ತೀವಿ. ಓಕೆ. ಅಥವಾ ನಾವು ಇದನ್ನು ಸೆಗ್ಮೆಂಟಲ್ ಬ್ರಾಂಕೈ ಅಂತ ಹೇಳ್ಬೋದು. ಸೆಗ್ಮೆಂಟ್ ಅಂದರೆ, ಸೊ ನಂಗೆ ಲಂಗ್ ಲೋಬ್ಸ್ ಇರುತ್ತೆ ಅಲ್ಲ, ಪರ್ಟಿಕ್ಯುಲರ್ ಪಾರ್ಟ್, ಒಂದು ಲಂಗ್ ಲೋಬ್ ಇದೆ ಅಂತ ಅಂದ್ಕೊಳ್ಳೋಣ. ಓಕೆ. ಇದು ಲಂಗ್ ಇದೆ ಸರ್. ಸೊ ಲಂಗಲ್ಲಿ 3 ಲೋಬ್ಸ್ ಇದ್ದಾವೆ ನಮ್ಮ ರೈಟ್ ಲಂಗಲ್ಲಿ. ಸೊ ಅದರಲ್ಲಿ ಪರ್ಟಿಕ್ಯುಲರ್ ಪಾರ್ಟ್, ಇಷ್ಟೇ ಪಾರ್ಟಿಗೆ ಅದು ತೊಗೊಂಡು ಹೋಗ್ತಾ ಇದೆ, ಸೆಗ್ಮೆಂಟಲ್ ಬ್ರಾಂಕೈ ಅಂತ ನಾವು ಹೇಳ್ಬೋದು. ಸ್ವಲ್ಪ ಪರ್ಟಿಕ್ಯುಲರ್ ಪಾರ್ಟಿಗೆ ಇದು ಏರ್ ತೊಗೊಂಡು ಹೋಗ್ತಾ ಇದೆ, ಅದನ್ನು ನಾವು ಏನಂತ ಹೇಳ್ತೀವಿ, ಸೆಗ್ಮೆಂಟಲ್ ಬ್ರಾಂಕೈ. ಓಕೆ. ಸೊ ನಾವು ಡಿವಿಷನ್ ನೋಡಿದಾಗ ಸೆಕೆಂಡರಿ ಬ್ರಾಂಕೈ ಫರ್ದರ್ ಡಿವೈಡ್ ಇಂಟು ಟರ್ಷರಿ ಬ್ರಾಂಕೈ. ಹೌದು ಸರ್, ಸೆಕೆಂಡರಿ ಬ್ರಾಂಕೈ ನಾವು ಇಲ್ಲಿ ನೋಡ್ಬೋದು ಏನಾಗ್ತಾ ಇದೆ, ಡಿವೈಡ್ ಆಗ್ತಾ ಇದೆ ಸರ್ ಟರ್ಷರಿ ಬ್ರಾಂಕೈಯಲ್ಲಿ, ವಿಚ್ ಸಪ್ಲೈ ಏರ್ ಟು ದಿ ಸ್ಪೆಸಿಫಿಕ್ ಬ್ರಾಂಕಿಯೋ ಪಲ್ಮನರಿ ಸೆಗ್ಮೆಂಟ್. ಹೌದು ಸರ್, ಅದು ಏನು ಮಾಡುತ್ತೆ, ಸ್ಪೆಸಿಫಿಕ್ ಬ್ರಾಂಕೋ ಪಲ್ಮನರಿ ಸೆಗ್ಮೆಂಟಿಗೆ ಏನು ಮಾಡುತ್ತೆ, ಏರ್ ಸಪ್ಲೈ ಮಾಡುತ್ತೆ ಇನ್ ದಿ ಲಂಗ್ಸ್. ಹೌದು ಸರ್. ಓಕೆ. ನೆಕ್ಸ್ಟ್ ಸ್ಟ್ರಕ್ಚರ್ ಯಾವ ಥರ ಇದೆ ಅಂತ ನಾವು ನೋಡಿದಾಗ, ಟರ್ಷರಿ ಬ್ರಾಂಕೈ ಆರ್ ಸ್ಮಾಲರ್. ಹೌದು ಸರ್, ಏನಿದ್ದಾವೆ, ಚಿಕ್ಕದಿದ್ದಾವೆ, ಸ್ಮಾಲರ್ ಇದ್ದಾವೆ, ಆ್ಯಂಡ್ ಕಂಟಿನ್ಯೂ ಟು ಹ್ಯಾವ್ ಕಾರ್ಟಿಲೇಜ್. ಹೌದು ಸರ್, ಇದರೊಳಗಡೆ ಕೂಡ ನಮಗೆ ಕಾರ್ಟಿಲೇಜಸ್ ಕಾಣ್ಬೋದು, ಮತ್ತು ಅದರ ಜೊತೆಯಲ್ಲಿ ಸ್ಮೂತ್ ಮಸಲ್ಸ್ ನಮಗೆ ಕಾಣುತ್ತೆ. ಓಕೆ. ಬಟ್ ದಿ ಕಾರ್ಟಿಲೇಜ್ ಬಿಕಮ್ ಮೋರ್ ಸ್ಪಾರ್ಸ್, ಅಂದರೆ ಮೋರ್ ಸ್ಪಾರ್ಸ್ ಅಂದರೆ ಲೆಸ್ ಇನ್ ನಂಬರ್, ಇಷ್ಟು ಕಡಿಮೆ ಆಗ್ತಾ ಹೋಗುತ್ತೆ. ಓಕೆ. ಇಲ್ಲಿ ಏನಾಗ್ತಾ ಇದೆ, ಲೆಸ್ ಇನ್ ನಂಬರ್, ಮೋರ್ ಸ್ಪಾರ್ಸ್ ಆ್ಯಸ್ ದಿ ಬ್ರಾಂಕೈ ಗೆಟ್ಸ್ ಸ್ಮಾಲರ್. ಹೌದು ಸರ್, ನಮ್ಮ ಬ್ರಾಂಕೈ ಇದೆಯಲ್ಲ, ನಮ್ಮ ಬ್ರಾಂಕೈ ಎಷ್ಟು ಚಿಕ್ಕದಾಗ್ತಾ ಹೋಗುತ್ತೆ ಅಲ್ಲ, ಅಷ್ಟು ನಾವು ಅದರಲ್ಲಿ ಕಾರ್ಟಿಲೇಜಸ್ ಕಡಿಮೆ ಆಗ್ತಾ ನೋಡ್ಬೋದು. ಓಕೆ. ಸೊ ಪ್ರೈಮರಿಯಲ್ಲಿ ಕೂಡ ಕಾರ್ಟಿಲೇಜಸ್ ಇದ್ದು, ಸೆಕೆಂಡರಿಯಲ್ಲಿ ಕೂಡ ಕಾರ್ಟಿಲೇಜಸ್ ಇದ್ದು, ಮತ್ತು ಟರ್ಷಿಯಲ್ಲಿ ಕೂಡ ಕಾರ್ಟಿಲೇಜಸ್ ಇದ್ದಾವೆ. ಓಕೆ. ಐ ಥಿಂಕ್ ನಿಮಗೆ ಟರ್ಷರಿ ಬ್ರಾಂಕೈ ಅರ್ಥ ಆಗಿರ್ಬೋದು, ಅಥವಾ ಸೆಗ್ಮೆಂಟಲ್ ಬ್ರಾಂಕೈ ಅಂತ ಹೇಳ್ತೀವಿ. ನೆಕ್ಸ್ಟ್ ಸ್ಮಾಲರ್ ಬ್ರಾಂಕೈ. ಓಕೆ. ನೆಕ್ಸ್ಟ್ ಏನಿದ್ದಾವೆ, ಸ್ಮಾಲರ್ ಬ್ರಾಂಕೈ. ಅಂದರೆ ನಮ್ಮ ಟರ್ಷರಿ ಬ್ರಾಂಕೈ ಇದೆಲ್ಲ, ಅದು ಮತ್ತೆ ಡಿವೈಡ್ ಆಗುತ್ತೆ ಸ್ಮಾಲರ್ ಬ್ರಾಂಕೈಯಲ್ಲಿ. ಸ್ಮಾಲರ್ ಬ್ರಾಂಕೈ, ಅಥವಾ ನಾವು ಇದನ್ನು ಬ್ರಾಂಕಿಯೋಲ್ಸ್ ಅಂತ ಹೇಳ್ತೀವಿ. ಓಕೆ. ಸೊ ಇದನ್ನು ನಾವು ಬ್ರಾಂಕಿಯೋಲ್ಸ್ ಅಂತ ಕೂಡ ಹೇಳ್ಬೋದು. ಓಕೆ. ಡಿವಿಷನ್ ನಾವು ನೋಡಿದಾಗ ಟರ್ಷರಿ ಬ್ರಾಂಕೈ ಡಿವೈಡ್ ಫರ್ದರ್ ಇಂಟು ಸ್ಮಾಲರ್ ಬ್ರಾಂಕೈ. ಹೌದು ಸರ್, ಟರ್ಷರಿ ಬ್ರಾಂಕೈ ಇದೆಲ್ಲ ಮತ್ತೆ ಡಿವೈಡ್ ಆಗುತ್ತೆ, ಅದು ಸ್ಮಾಲರ್ ಬ್ರಾಂಕೈಯಲ್ಲಿ, ಆಫನ್ ಟರ್ಮ್ಡ್ ಆ್ಯಸ್ ಬ್ರಾಂಕಿಯೋಲ್ಸ್. ಹೌದು ಸರ್, ಇದನ್ನು ನಾವು ಬ್ರಾಂಕಿಯೋಲ್ಸ್ ಅಂತ ಕೂಡ ಹೇಳ್ತೀವಿ. ಆ್ಯಸ್ ದೇ ಕಂಟಿನ್ಯೂ ಟು ಡಿಕ್ರೀಸ್ ಇನ್ ಸೈಜ್. ಸೊ ಎಷ್ಟು ಬಾರಿ ಡಿವೈಡ್ ಆಗ್ತಾಯಿಲ್ಲ ಅಷ್ಟು ಸೈಜ್ ಡಿಕ್ರೀಸ್ ಆಗ್ತಾನೆ ಹೋಗುತ್ತೆ. ಓಕೆ. ನೆಕ್ಸ್ಟ್ ಸ್ಟ್ರಕ್ಚರ್ ನಾವು ನೋಡಿದಾಗ, ಬ್ರಾಂಕಿಯೋಲ್ಸ್ ಆರ್ ಕ್ಯಾರೆಕ್ಟರೈಸ್ಡ್ ಬೈ, ಬ್ರಾಂಕಿಯೋಲ್ಸ್ ಒಳಗಡೆ ನಾವು ಏನೇನು ನೋಡ್ಬೋದು ಅಂದರೆ, ಲ್ಯಾಕ್ ಆಫ್ ಕಾರ್ಟಿಲೇಜಸ್, ಅಂದರೆ ಇದರಲ್ಲಿ ನಮಗೆ ಕಾರ್ಟಿಲೇಜಸ್ ನೋಡೋಕ್ಕೆ ಕಾಣಿಸೋದಿಲ್ಲ. ಓಕೆ. ಆ್ಯಸ್ ದಿ ಬ್ರಾಂಕೈ ಕಂಟಿನ್ಯೂ ಟು ಬ್ರ್ಯಾಂಚ್ ಆ್ಯಂಡ್ ಬಿಕಮ್ ಸ್ಮಾಲರ್. ಹೌದು ಸರ್, ಇದೇನಾಗ್ತಾ ಇದೆ, ಬ್ರ್ಯಾಂಚ್ ಆಗ್ತಾ ಇದೆ, ನಮ್ಮ ಬ್ರಾಂಕೈ ಏನಾಗ್ತಾ ಇದೆ, ಬ್ರ್ಯಾಂಚ್ ಆಗ್ತಾ ಇದೆ ಮತ್ತು ಸ್ಮಾಲ್ ಆಗ್ತಾ ಇದೆ. ದಿ ಕಾರ್ಟಿಲೇಜ್ ಪ್ಲೇಟ್ಸ್ ಇನ್ ದಿ ವಾಲ್ಸ್ ಆರ್ ರೀಪ್ಲೇಸ್ಡ್ ಬೈ ದಿ ಸ್ಮೂತ್ ಮಸಲ್ಸ್. ಓಕೆ. ಸೊ ನಮ್ಮ ಬ್ರಾಂಕೈ ಇದೆಲ್ಲ, ಅದು ಡಿವೈಡ್ ಆಗಿ ಸಣ್ಣದಾಗ್ತಾ ಚಿಕ್ಕದಾಗ್ತಾ ಹೋದಾಗ ಅಲ್ಲಿ ನಮ್ಮ ಕಾರ್ಟಿಲೇಜಿನಸ್ ರಿಂಗ್ಸ್ ಇರ್ತವೆ ಅಲ್ಲ, ಅದು ರೀಪ್ಲೇಸ್ ಆಗ್ತವೆ ಬೈ ದಿ ಸ್ಮೂತ್ ಮಸಲ್. ಅಂದರೆ ಕಾರ್ಟಿಲೇಜಿನಸ್ ರಿಂಗ್ಸ್ ಹೋಗಿ ಅಲ್ಲಿ ಸ್ಮೂತ್ ಮಸಲ್ಸ್ ನಮಗೆ ನೋಡೋಕ್ಕೆ ಕಾಣ್ಬೋದು. ಓಕೆ. ನೆಕ್ಸ್ಟ್ ಥಿಕ್ಕರ್ ಸ್ಮೂತ್ ಮಸಲ್. ಓಕೆ. ಸೊ ಹೇಗಿರುತ್ತೆ, ಥಿಕ್ಕರ್ ಸ್ಮೂತ್ ಮಸಲ್ಸ್ ಇರ್ತವೆ. ಬ್ರಾಂಕಿಯೋಲ್ಸ್ ಹ್ಯಾವ್ ಅ ಥಿಕ್ಕರ್ ಲೇಯರ್ ಆಫ್ ಸ್ಮೂತ್ ಮಸಲ್ ರಿಲೇಟಿವ್ ಟು ದಿರ್ ಸೈಜ್. ಅಂದರೆ ಇದರೊಳಗಡೆ ನಮಗೆ ಜಾಸ್ತಿ ದಪ್ಪ ಥಿಕ್ಕರ್ ಸ್ಮೂತ್ ಮಸಲ್ ಲೇಯರ್ ಕಾಣ್ಬೋದು. ಓಕೆ. ವಿಚ್ ಅಲೋ ದೆಮ್ ಟು ರೆಗ್ಯುಲೇಟ್ ಏರ್ ಫ್ಲೋ ಥ್ರೂ ದಿ ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಆ್ಯಂಡ್ ಬ್ರಾಂಕೋ ಡೈಲೇಷನ್. ಹೌದು ಸರ್, ಇದರಲ್ಲಿ ನಾವು ಏನು ನೋಡೋಕ್ಕೆ ಕಾಣ್ಬೋದು, ಅದರಲ್ಲಿ ಸ್ಮೂತ್ ಮಸಲ್ಸ್ ಇದೆ, ಅದು ಏನು ಮಾಡ್ತಾ ಇದೆ, ರೆಗ್ಯುಲೇಟ್ ದಿ ಏರ್ ಫ್ಲೋ. ಓಕೆ. ಏರ್ ಫ್ಲೋವನ್ನು ರೆಗ್ಯುಲೇಟ್ ಮಾಡ್ತಾ ಇದೆ. ಹೇಗೆ ಅಂದರೆ, ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂದರೆ ಇದು ನಮ್ಮ ಬ್ರಾಂಕ್ಯೂಲ್ ಇದೆ ಅಂತ ಅಂದ್ಕೊಳ್ಳಿ, ಇದೇನಿದೆ ನಮ್ಮ ಬ್ರಾಂಕ್ಯೂಲ್ ಇದೆ, ಅಂದರೆ ಅದರೊಳಗಡೆ ಜಾಸ್ತಿ ಗಾಳಿ ಹೋಗಬೇಕು ಅಂದರೆ ಇದೇನಾಗುತ್ತೆ, ಬ್ರಾಂಕೋ ಡೈಲೇಷನ್ ಆಗುತ್ತೆ, ಅಂದರೆ ವೈಡ್ ಆಗುತ್ತೆ. ಓಕೆ. ಬ್ರಾಂಕೋ ಕನ್ಸ್ಟ್ರಿಕ್ಷನ್ ಅಂದರೆ ನ್ಯಾರೋ ಆಗುತ್ತೆ, ನ್ಯಾರೋ ಕೂಡ ಆಗುತ್ತೆ, ವೈಡ್ ಕೂಡ ಆಗುತ್ತೆ. ಏಕೆಂದರೆ ಇಲ್ಲಿ ಏನಿದೆ ಸರ್, ಸ್ಮೂತ್ ಮಸಲ್ ಇದೆ, ಕಾರ್ಟಿಲೇಜಿನಸ್ ರಿಂಗ್ಸ್ಗಳು ಇಲ್ಲ. ಓಕೆ. ನೆಕ್ಸ್ಟ್ ಡಯಾಮೀಟರ್. ಸೊ ಡಯಾಮೀಟರ್ ಎಷ್ಟಿರುತ್ತೆ ಅಂದರೆ, ಬ್ರಾಂಕ್ಯೂಲ್ಸ್ ಆರ್ ಲೆಸ್ ದೆನ್ 1 mm ಇನ್ ಡಯಾಮೀಟರಲ್ಲಿ 1 mm ಚಿಕ್ಕದಿದೆ. ಓಕೆ. ಐ ಥಿಂಕ್ ನಿಮಗೆ ಬ್ರಾಂಕ್ಯೂಲ್ಸ್ ಅರ್ಥ ಆಗಿರ್ಬೋದು, ಅಥವಾ ಸ್ಮಾಲರ್ ಬ್ರಾಂಕೈ ಅರ್ಥ ಆಗಿರಬಹುದು. ನೆಕ್ಸ್ಟ್ ಟರ್ಮಿನಲ್ ಬ್ರಾಂಕ್ಯೂಲ್ಸ್. ಟರ್ಮಿನಲ್ ಬ್ರಾಂಕ್ಯೂಲ್ಸ್ ಅಂದರೆ ಮತ್ತೆ ಇಲ್ಲಿ ಬ್ರಾಂಕ್ಯೂಲ್ಸ್ ಡಿವೈಡ್ ಆಗ್ತವೆ.
ಓಕೆ. ಸೊ ಮತ್ತೆ ಇಲ್ಲಿ ಬ್ರಾಂಕ್ಯೂಲ್ಸ್ ಡಿವೈಡ್ ಆಗ್ತವೆ. ಸೊ ನಾವು ಇದರಲ್ಲಿ ಡಿವಿಷನ್ ನೋಡೋಣ. ದಿ ಬ್ರಾಂಕ್ಯೂಲ್ಸ್ ಫರ್ದರ್ ಡಿವೈಡ್ ಇಂಟು ಟರ್ಮಿನಲ್ ಬ್ರಾಂಕ್ಯೂಲ್ಸ್. ಹೌದು ಸರ್, ನಮ್ಮ ಬ್ರಾಂಕ್ಯೂಲ್ಸ್ ಇದ್ದಾವೆ ಅಲ್ಲ, ಅದೇನಾಗುತ್ತೆ ಮತ್ತೆ ಡಿವೈಡ್ ಆಗುತ್ತೆ ಆ್ಯಸ್ ಅ ಟರ್ಮಿನಲ್ ಬ್ರಾಂಕ್ಯೂಲ್ಸ್ ವಿಚ್ ಆರ್ ದಿ ಸ್ಮಾಲೆಸ್ಟ್ ಬ್ರಾಂಕ್ಯೂಲ್ಸ್ ಬಿಫೋರ್ ದಿ ರೆಸ್ಪೈರೇಟರಿ ಝೋನ್. ಹೌದು ಸರ್. ಸೊ ರೆಸ್ಪೈರೇಟರಿ ಝೋನ್ಗಿಂತ ಮೊದಲೇ, ಓಕೆ, ಸೊ ಯಾವ ಪ್ಲೇಸಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ಲ ಅದಕ್ಕಿಂತ ಮೊದಲೇ ಸ್ಮಾಲೆಸ್ಟ್ ಬ್ರಾಂಕ್ಯೂಲ್ಸ್ ಯಾವುಗಳಿದ್ದಾವೆ ಅಂದರೆ ನಾವು ಇದನ್ನು ಹೇಳಬೇಕು. ಓಕೆ, ಟರ್ಮಿನಲ್ ಬ್ರಾಂಕೈ ಅಂತ ಹೇಳ್ಬೋದು. ರೆಸ್ಪೈರೇಟರಿ ಝೋನ್ ಅಂದರೆ ಯಾವ ಝೋನಲ್ಲಿ ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಎಕ್ಸ್ಚೇಂಜ್ ಆಗುತ್ತೆ ಅಲ್ಲ ಅದಕ್ಕಿಂತ ಮೊದಲೇ ಯಾವುದು ಚಿಕ್ಕ ಬ್ರಾಂಕ್ಯೂಲ್ ಇದೆ ಅಂದರೆ ಟರ್ಮಿನಲ್ ಬ್ರಾಂಕ್ಯೂಲ್. ಓಕೆ, ನೆಕ್ಸ್ಟ್ ನಾವು ಸ್ಟ್ರಕ್ಚರ್ ನೋಡಿದಾಗ ಟರ್ಮಿನಲ್ ಬ್ರಾಂಕ್ಯೂಲ್ ಆರ್ ದಿ ಲಾಸ್ಟ್ ಪಾರ್ಟ್ ಆಫ್ ದಿ ಕಂಡಕ್ಟಿಂಗ್ ಝೋನ್. ಹೌದು ಸರ್. ಸೊ ಟರ್ಮಿನಲ್ ಬ್ರಾಂಕ್ಯೂಲ್ಸ್ ಇದ್ದಾವೆ ಅಲ್ಲ ಕಂಡಕ್ಟಿಂಗ್ ಝೋನಲ್ಲಿ ಲಾಸ್ಟ್ ಪಾರ್ಟಲ್ಲಿದ್ದಾವೆ. ಕಂಡಕ್ಟಿಂಗ್ ಝೋನ್ ಏನು ಮಾಡುತ್ತೆ ಸರ್? ಕಂಡಕ್ಟ್ ಮಾಡುತ್ತೆ, ಏರನ್ನು ಕಂಡಕ್ಟ್ ಮಾಡುತ್ತೆ. ಅಂದರೆ ಏರನ್ನು ಹೊರಗಡೆಯಿಂದ ನಮ್ಮ ಅಲೋಲಾಯ್ ತನಕ ತಗೊಂಡು ಹೋಗ್ತಾ ಇದೆ ಅಲ್ಲ, ಅದರಲ್ಲಿ ಕಂಡಕ್ಟಿಂಗ್ ಝೋನ್ ಅಂದರೆ ಓನ್ಲಿ ಇವು ಏನು ಮಾಡ್ತಾ ಇದ್ದಾವೆ? ಟ್ರಾನ್ಸ್ಫರ್ ಮಾಡ್ತಾ ಇದ್ದಾವೆ. ಓಕೆ, ಟ್ರಾನ್ಸ್ಫರ್ ಮಾಡ್ತಾ ಇದ್ದಾವೆ, ಗಾಳಿಯನ್ನು ಟ್ರಾನ್ಸ್ಫರ್ ಮಾಡ್ತಾ ಇದ್ದಾವೆ ಹೊರಗಡೆಯಿಂದ ಒಳಗಡೆ ತನಕ. ಓನ್ಲಿ ಪಾತ್ವೇ ಇದೆ. ಓಕೆ, ಇಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾ ಇಲ್ಲ, ಓನ್ಲಿ ಗಾಳಿ ತೊಗೊಂಡು ಹೋಗ್ತಾ ಇದ್ದಾವೆ ಅಥವಾ ಗಾಳಿ ತೊಗೊಂಡು ರಿಟರ್ನ್ ಬರ್ತಾ ಇದ್ದಾವೆ. ಕಂಡಕ್ಟಿಂಗ್ ಝೋನ್ ಅಂತ ಹೇಳ್ತೀವಿ. ಓಕೆ, ಆರ್ ಲೈನ್ಡ್ ವಿತ್ ದಿ ಸೀಲಿಯೇಟೆಡ್ ಕಾಲಮ್ನಾರ್ ಎಪಿಥೀಲಿಯಂ. ಹೌದು ಸರ್. ಇದರೊಳಗಡೆ ಯಾವ ಸೆಲ್ಸ್ ನಮಗೆ ಕಾಣಬಹುದು ಅಂದರೆ ಸೀಲಿಯೇಟೆಡ್ ಎಪಿಥೀಲಿಯಂ. ಓಕೆ, ಕಾಲಮ್ನಾರ್ ಎಪಿಥೀಲಿಯಂ ನಮಗೆ ಕಾಣಬಹುದು. ಆ್ಯಂಡ್ ಕಂಟೇನ್ ಸ್ಮೂತ್ ಮಸಲ್. ಹೌದು ಸರ್, ಇದರೊಳಗಡೆ ಕೂಡ ಸ್ಮೂತ್ ಮಸಲ್ಸ್ ಇದೆ, ಬಟ್ ನೋ ಕಾರ್ಟಿಲೇಜ್. ನಮಗೆ ಕಾರ್ಟಿಲೇಜಸ್ ಇಲ್ಲೂ ಕೂಡ ನೋಡೋಕ್ಕೆ ಕಾಣ್ಬೋದು. ಲಾಸ್ಟ್ ಕಾರ್ಟಿಲೇಜ್ ಎಲ್ಲಿ ತನಕ ಇದು ಅಂದರೆ ಟರ್ಷಿಯರಿ ಬ್ರಾಂಕೈ. ಓಕೆ, ಟರ್ಷಿಯರಿ ಬ್ರಾಂಕೈ ತನಕ ಏನಿತ್ತು ಸರ್? ಕಾರ್ಟಿಲೇಜಸ್ ಪ್ರೆಸೆಂಟ್ ಇದು. ಅದಾದಮೇಲೆ ಕಾರ್ಟಿಲೇಜಸ್ ನೋಡೋಕ್ಕೆ ಕಾಣಿಸೋದಿಲ್ಲ. ಓಕೆ, ನೆಕ್ಸ್ಟ್ ಸೊ ಫಂಕ್ಷನ್ ಏನು ಮಾಡುತ್ತೆ? ದೇ ಡು ನಾಟ್ ಟೇಕ್ ಪಾರ್ಟ್ ಇನ್ ಗ್ಯಾಸ್ ಎಕ್ಸ್ಚೇಂಜ್. ಹೌದು ಸರ್, ಗ್ಯಾಸ್ ಎಕ್ಸ್ಚೇಂಜಲ್ಲಿ ಇವು ಪಾರ್ಟಿಸಿಪೇಟ್ ಮಾಡ್ತಾ ಇಲ್ಲ, ಬಟ್ ಎಸೆನ್ಷಿಯಲ್ ಇನ್ ಡೆಲಿವರಿಂಗ್ ಏರ್ ಟು ದಿ ರೆಸ್ಪೈರೇಟರಿ ಝೋನ್. ಹೌದು, ಇದು ಏನು ಮಾಡ್ತಾ ಇದೆ ಸರ್? ರೆಸ್ಪೈರೇಟರಿ ಝೋನ್ ತನಕ ಆಕ್ಸಿಜನನ್ನು ತಗೊಂಡು ಹೋಗ್ತಾ ಇದೆ. ಓಕೆ, ನೆಕ್ಸ್ಟ್ ರೆಸ್ಪೈರೇಟರಿ ಬ್ರಾಂಕ್ಯೂಲ್ಸ್. ಹೌದು ಸರ್, ರೆಸ್ಪೈರೇಟರಿ ಬ್ರಾಂಕ್ಯೂಲ್. ಓಕೆ, ಸೊ ನೆಕ್ಸ್ಟ್ ಏನು ಬರುತ್ತೆ? ರೆಸ್ಪೈರೇಟರಿ ಬ್ರಾಂಕ್ಯೂಲ್. ಟರ್ಮಿನಲ್ ಬ್ರಾಂಕ್ಯೂಲ್ ಲೀಡ್ ಟು ರೆಸ್ಪೈರೇಟರಿ ಬ್ರಾಂಕ್ಯೂಲ್. ಹೌದು. ಸೊ ಟರ್ಮಿನಲ್ ಬ್ರಾಂಕ್ಯೂಲ್ಸ್ ಇದ್ದಾವೆ ಅಲ್ಲ. ಓಕೆ, ಸೊ ಇದು ನಮ್ಮ ಟರ್ಮಿನಲ್ ಬ್ರಾಂಕ್ಯೂಲ್ಸ್ ಇದ್ದಾವೆ ಅಂತ ಅಂದ್ಕೊಳ್ಳೋಣ. ಸೊ ಮತ್ತೆ ಇದು ಮುಂದುಗಡೆ ಹೋದಾಗ ಅದನ್ನು ನಾವು ಏನಂತ ಹೇಳ್ತೀವಿ? ರೆಸ್ಪೈರೇಟರಿ ಬ್ರಾಂಕ್ಯೂಲ್. ಅದು ಯಾಕಂತ ಹೇಳ್ತೀವಿ ಅಂತ ನಾವು ನೋಡೋಣ. ಓಕೆ, ವಿಚ್ ಮಾರ್ಕ್ ದಿ ಬಿಗಿನಿಂಗ್ ಆಫ್ ದಿ ರೆಸ್ಪೈರೇಟರಿ ಝೋನ್. ಸೊ ಇದ್ರ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ರೆಸ್ಪೈರೇಟರಿ ಬ್ರೋಂಕ್ಯೂಲ್ನಿಂದ ಏನು ಸ್ಟಾರ್ಟ್ ಆಗುತ್ತೆ? ರೆಸ್ಪೈರೇಟರಿ ಝೋನ್ ಸ್ಟಾರ್ಟ್ ಆಗುತ್ತೆ. ಅಂದರೆ ವೇರ್ ಗ್ಯಾಸ್ ಎಕ್ಸ್ಚೇಂಜ್ ಅಕ್ಕರ್. ಹೌದು ಸರ್, ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ರೆಸ್ಪೈರೇಟರಿ ಬ್ರೋಂಕ್ಯೂಲ್ಸಲ್ಲಿ ಏನು ಸ್ಟಾರ್ಟ್ ಆಗುತ್ತೆ? ಗ್ಯಾಸ್ ಎಕ್ಸ್ಚೇಂಜ್ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಾವು ಅದ್ರ ಸ್ಟ್ರಕ್ಚರ್ ನೋಡಿದಾಗ ದೀಸ್ ಬ್ರೋಂಕ್ಯೂಲ್ಸ್ ಆರ್ ಲೈನ್ಡ್ ವಿತ್ ಮಿಕ್ಸ್ಚರ್ ಆಫ್ ಕ್ಯೂಬಾಯ್ಡಲ್ ಎಪಿಥೀಲಿಯಂ. ಇದರೊಳಗಡೆ ಕ್ಯೂಬಾಯ್ಡಲ್ ಎಪಿಥೀಲಿಯಂ ಸೆಲ್ಸ್ಗಳಿದ್ದಾವೆ. ಓಕೆ, ಎಪಿಥೀಲಿಯಂ ಟಿಶ್ಯೂ ಇದೆ. ಓಕೆ, ಸಮ್ ಅಲೋಲಾರ್ ಎಪಿಥೀಲಿಯಂ ಕೂಡ ಪ್ರೆಸೆಂಟ್ ಇದೆ. ಓಕೆ, ದೇ ಹ್ಯಾವ್ ಸ್ಮೂತ್ ಮಸಲ್ಸ್. ಹೌದು ಸರ್, ಸ್ಮೂತ್ ಮಸಲ್ ಕೂಡ ಇದರಲ್ಲಿರುತ್ತೆ. ಆ್ಯಂಡ್ ಸಮ್ ಅಲೋಲೈಸ್ ಆನ್ ದೇರ್ ವಾಲ್. ಇದು ವೆರಿ ಇಂಪಾರ್ಟೆಂಟ್. ಇದ್ರ ಮೇಲೆ ಏನಿದ್ದಾವೆ ಸರ್? ಅಲೋಲೈಸ್ಗಳು ಇದ್ದಾವೆ. ವಾಲ್ ಇರುತ್ತೆ ಅಲ್ಲ. ಓಕೆ, ಸೊ ಇದು ನಮ್ಮ ವಾಲ್ ಇದೆ. ಓಕೆ, ರೆಸ್ಪೈರೇಟರಿ ಬ್ರಾಂಕ್ಯೂಲ್ ಇದೆ. ಸೊ ಅಲ್ಲಿ ನಮಗೆ ಸಣ್ಣ ಚಿಕ್ಕ ಅಲೋಲೈಸ್ ನೋಡೋಕ್ಕೆ ಕಾಣ್ಬೋದು ವಾಲ್ಸ್ ಮೇಲೆ. ಓಕೆ, ಅದು ಏನು ಮಾಡ್ತವೆ ಸರ್? ಅಲೋಲೈ ಏನು ಮಾಡ್ತವೆ ಲಂಗ್ ಒಳಗಡೆ ಅಂದರೆ ರೆಸ್ಪೈರೇಟರಿ ಬ್ರಾಂಕ್ಯೂಲ್ಸ್ ಹ್ಯಾವ್ ಸ್ಮಾಲರ್ ನಂಬರ್ ಆಫ್ ಅಲೋಲೈ. ಹೌದು ಸರ್, ಸ್ವಲ್ಪ ಅಲೋಲೈ ನಮಗೆ ನೋಡೋಕ್ಕೆ ಕಾಣ್ಬೋದು. ಆ್ಯಂಡ್ ಬಿಗಿನ್ ಟು ಕಂಡಕ್ಟ್ ಗ್ಯಾಸ್ ಎಕ್ಸ್ಚೇಂಜ್. ಹೌದು, ಇಲ್ಲಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ರೆಸ್ಪೈರೇಟರಿ ಬ್ರೋಂಕ್ಯೂಲ್ಸಲ್ಲಿ ಕೂಡ ಏನಾಗುತ್ತೆ? ಸ್ವಲ್ಪ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಅದಕ್ಕೋಸ್ಕರ ರೆಸ್ಪೈರೇಟರಿ ಬ್ರೋಂಕ್ಯೂಲ್. ಓಕೆ, ರೆಸ್ಪೈರೇಟರಿ ಅಂದರೆ ಅದು ಏನು ಅರ್ಥ? ಗ್ಯಾಸ್ ಎಕ್ಸ್ಚೇಂಜ್. ಓಕೆ, ಗ್ಯಾಸ್ ಎಕ್ಸ್ಚೇಂಜ್ ಆಗುವ ಬ್ರೋಂಕ್ಯೂಲ್ಸ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ನಾವು ನೋಡಿದಾಗ ಅಲ್ವಿಯೋಲಾರ್ ಡಕ್ಟ್ ಆ್ಯಂಡ್ ಅಲೋಲೈ. ಸೊ ಲಾಸ್ಟ್ ಪಾರ್ಟಲ್ಲಿ ಏನು ಬರುತ್ತೆ? ಅಲೋಲೈರ್ ಡಕ್ಟ್ ಆ್ಯಂಡ್ ಅಲೋಲೈ ಬರುತ್ತೆ. ಓಕೆ, ಅಲೋಲೈರ್ ಡಕ್ಟ್, ದೀಸ್ ಆರ್ ದಿ ಥಿನ್ಡ್ ವಾಲ್ಡ್ ಟ್ಯೂಬ್ ಎಮರ್ಜ್ ಫ್ರಮ್ ರೆಸ್ಪೈರೇಟರಿ ಬ್ರೋಂಕ್ಯೂಲ್ಸ್ ಆ್ಯಂಡ್ ಲೀಡ್ ಟು ದಿ ಕ್ಲಸ್ಟರ್ ಆಫ್ ಅಲೋಲೈ ಸ್ಯಾಕ್. ಅಂದರೆ ಸೊ ಇದು ನಮ್ಮ ಅಲೋಲೈ ಇದೆ ಅಂತ ಅಂದ್ಕೊಳ್ಳಿ. ಓಕೆ, ಸೊ ಇದು ನಮ್ಮ ಅಲ್ವಿಯೋಲೈ ಇದೆ ಅಂತ ಅಂದ್ಕೊಳ್ಳಿ. ಸೊ ಅದರ ಒಳಗಡೆ ಹೋಗ್ತಾ ಇದೆಯಲ್ಲ, ಅದು ಏನಿದೆ? ನಮ್ಮ ಅಲ್ವಿಯೋಲಾರ್ ಡಕ್ಟ್. ಓಕೆ, ಇದೇನಿದೆ? ಅಲ್ವಿಯೋಲಾರ್
ಡಕ್ಟ್, ಅಲ್ವೆಲಾರ್ ಸ್ಯಾಕ್. ಓಕೆ, ಅಲ್ವೆಲಾರ್ ಸ್ಯಾಕ್ ಅಂದರೆ ಇದೇ ನಮ್ಮ ಅಲ್ವೆಲಾರ್ ಸ್ಯಾಕ್. ಅಲ್ವೆಲಾರ್ ಸ್ಯಾಕ್ ಆರ್ ದಿ ಕ್ಲಸ್ಟರ್ ಆಫ್ ದಿ ಅಲ್ವೆಲೈ ಏರ್ ಸ್ಯಾಕ್ಸ್. ಹೌದು ಸರ್, ಇದು ನೋಡ್ತಾ ಇದ್ದೇವಲ್ಲ, ನಾ ಡ್ರಾ ಮಾಡಿನಲ್ಲ, ಇದೇನಿದೆ ನಮ್ಮ ಅಲ್ವೆಲಾರ್ ಸ್ಯಾಕ್ ಇದೆ. ವೇರ್ ದಿ ಮೋಸ್ಟ್ ಆಫ್ ದಿ ಗ್ಯಾಸ್ ಎಕ್ಸ್ಚೇಂಜ್ ಅಕ್ಕರ್. ಹೌದು ಸರ್, ಇಲ್ಲಿ ಏನಾಗುತ್ತೆ, ಮೋಸ್ಟ್ ಆಫ್ ದಿ ಗ್ಯಾಸ್ ಎಕ್ಸ್ಚೇಂಜ್ ಅಕ್ಕರ್, ಇಲ್ಲಿ ಜಾಸ್ತಿ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ನೆಕ್ಸ್ಟ್ ಅಲ್ವೆಲೈ. ಓಕೆ, ದಿ ಅಲ್ವೆಲೈ ಇಸ್ ದ ಮೈಕ್ರೋಸ್ಕೋಪಿಕ್ ಬಲೂನ್ ಲೈಕ್ ಸ್ಟ್ರಕ್ಚರ್. ಹೌದು ಸರ್, ಯಾವ ಥರ ಇದೆ ಸರ್, ಬಲೂನ್ ಲೈಕ್ ಸ್ಟ್ರಕ್ಚರ್ ಇದೆ. ವೇರ್ ದಿ ಗ್ಯಾಸ್ ಎಕ್ಸ್ಚೇಂಜ್ ಆಫ್ ದಿ ಆಕ್ಸಿಜನ್ ಆ್ಯಂಡ್ ಕಾರ್ಬನ್ ಡೈಆಕ್ಸೈಡ್ ಟೇಕ್ಸ್. ಓಕೆ, ಸೊ ಅಲ್ವೆಲಾರ್ ಸ್ಯಾಕ್ ಇದ್ದಾವಲ್ಲ, ಅದರೊಳಗಡೆ ನಾವು ಡಿಫ್ರೆನ್ಷಿಯೇಟ್ ಮಾಡಿದಾಗ ಅಲ್ವೆಲೈ ಬರುತ್ತೆ. ಓಕೆ, ಅಲ್ಲೇನಾಗುತ್ತೆ, ಆ್ಯಕ್ಚುಯಲ್ ಗ್ಯಾಸ್ ಎಕ್ಸ್ಚೇಂಜ್ ಆಗುತ್ತೆ. ಓಕೆ, ಸೊ ಇಲ್ಲಿ ನಾವು ನೋಡ್ಬೋದು ಏನೇನಿದೆ. ಸೊ ಇಲ್ಲಿ ನಾವು ಡ್ರಾ ಮಾಡಿದಾಗ, ಇವಾಗ ಡ್ರಾ ಮಾಡೋಣ. ಫಸ್ಟ್ ಟ್ರೇಕಿಯಾ ಬಂದಿತ್ತು ಸರ್. ಓಕೆ, ಫಸ್ಟ್ ಏನು ಬಂದಿತ್ತು ಸರ್, ಟ್ರೇಕಿಯಾ ಬಂದಿತ್ತು. ಇದರೊಳಗಡೆ ಕಾರ್ಟಿಲೇಜಿನಸ್ ರಿಂಗ್ಸ್ ನಮಗೆ ಕಾಣ್ಬೋದು. ಓಕೆ, ನೆಕ್ಸ್ಟ್ ಇದೇನಾಗುತ್ತೆ, ಡಿವೈಡ್ ಆಗುತ್ತೆ. ಓಕೆ, ಇದರಲ್ಲಿ ಕೂಡ ಕಾರ್ಟಿಲೇಜಿನಸ್ ರಿಂಗ್ಸ್ ಇದ್ದಾವೆ ಸರ್. ಓಕೆ, ಇದೇನಿದೆ, ಪ್ರೈಮರಿ ಬ್ರೋಂಕೈ. ಓಕೆ, ಪ್ರೈಮರಿ ಬ್ರೋಂಕೈ ಬಂದು ಮತ್ತೆ ಡಿವೈಡ್ ಆಗುತ್ತೆ. ಓಕೆ, ಮತ್ತೆ ಡಿವೈಡ್ ಆಗುತ್ತೆ. ಸೆಕೆಂಡರಿ ಬ್ರೋಂಕೈ, ಇದೇನಿದೆ, ಸೆಕೆಂಡರಿ ಬ್ರೋಂಕೈ. ಓಕೆ, ಸೆಕೆಂಡರಿ ಬ್ರೋಂಕೈ ಬಂದು ಮತ್ತೆ ಏನಾಗುತ್ತೆ, ಇದು ಮತ್ತೆ ಡಿವೈಡ್ ಆಗುತ್ತೆ. ಓಕೆ, ಇದೇನಾಗ್ತಾ ಇದೆ ಸರ್, ಮತ್ತೆ ಡಿವೈಡ್ ಆಗುತ್ತೆ. ಇದೇನಂತ ಹೇಳ್ತೀವಿ ನಾವು, ಟರ್ಷರಿ ಬ್ರೋಂಕೈ. ಓಕೆ, ಸೊ ಟರ್ಷರಿ ಬ್ರೋಂಕೈ ಬಂದು ಮತ್ತೆ ಡಿವೈಡ್ ಆಗ್ತಾ ಇದೆ. ಓಕೆ, ಸ್ಮಾಲರ್ ಬ್ರೋಂಕೈ ಅಥವಾ ಬ್ರಾಂಕಿಯೋಲ್ಸಲ್ಲಿ ಡಿವೈಡ್ ಆಗ್ತಾ ಇದೆ. ಓಕೆ, ಇದೇನಿದೆ, ಬ್ರಾಂಕಿಯೋಲ್ಸ್. ಓಕೆ, ಸೊ ಬ್ರಾಂಕಿಯೋಲ್ಸ್ ಮತ್ತೆ ಡಿವೈಡ್ ಆಗ್ತವೆ. ಓಕೆ, ಬ್ರಾಂಕಿಯೋಲ್ಸ್ ಮತ್ತೆ ಡಿವೈಡ್ ಆಗ್ತವೆ. ಸೊ ಬ್ರಾಂಕಿಯೋಲ್ಸ್ ಒಳಗಡೆ ನಮಗೆ ಕಾರ್ಟಿಲೇಜಿನಸ್ ರಿಂಗ್ಸ್ ನೋಡೋಕ್ಕೆ ಕಾಣ್ಬೋದು. ಓಕೆ, ಬ್ರಾಂಕಿಯೋಲ್ಸ್ ಏನಾಗ್ತವೆ, ಮತ್ತೆ ಡಿವೈಡ್ ಆಗ್ತವೆ. ಅದನ್ನು ನಾವೇನಂತ ಹೇಳ್ತೀವಿ, ಟರ್ಮಿನಲ್ ಬ್ರಾಂಕಿಯೋಲ್. ಓಕೆ, ಟರ್ಮಿನಲ್ ಬ್ರಾಂಕಿಯೋಲ್. ಓಕೆ, ಸೊ ನಮ್ಮ ಟರ್ಮಿನಲ್ ಬ್ರಾಂಕಿಯೋಲ್ ಮತ್ತೆ ಡಿವೈಡ್ ಆಗುತ್ತೆ ಅಥವಾ ಕಂಟಿನ್ಯೂ ಆಗುತ್ತೆ. ಅದು ಮುಂದೆ ಹೋದಾಗ ನಾವು ಅದನ್ನು ಏನಂತ ಹೇಳ್ತೀವಿ, ರೆಸ್ಪೈರೇಟರಿ ಬ್ರಾಂಕಿಯೋಲ್. ರೆಸ್ಪೈರೇಟರಿ ಬ್ರಾಂಕಿಯೋಲ್. ಓಕೆ, ಸೊ ರೆಸ್ಪೈರೇಟರಿ ಬ್ರಾಂಕಿಯೋಲ್ ಇನ್ನೂ ಮುಂದುಗಡೆ ಹೋದಾಗ ನಾವು ಅದನ್ನು ಏನಂತ ಹೇಳ್ತೀವಿ, ಆಲ್ವಿಯೋಲಾರ್ ಡಕ್ಟ್. ಓಕೆ, ಆಲ್ವಿಯೋಲಾರ್ ಡಕ್ಟ್. ಓಕೆ, ಸೊ ಆಲ್ವಿಯೋಲಾರ್ ಡಕ್ಟ್ ಎದ್ರ ಒಳಗಡೆ ಹೋಗುತ್ತೆ ಸರ್, ಆಲ್ವಿಯೋಲೈ ಒಳಗಡೆ ಹೋಗುತ್ತೆ. ಓಕೆ, ಆಲ್ವಿಯೋಲಾರ್ ಸ್ಯಾಕ್ ಒಳಗಡೆ ಹೋಗುತ್ತೆ. ಇಲ್ಲೇನಿರುತ್ತೆ, ಆಲ್ವಿಯೋಲಾರ್ ಸ್ಯಾಕ್. ಓಕೆ, ಸೊ ಈ ಥರ ಡಿವೈಡ್ ಆಗುತ್ತೆ. ಓಕೆ, ಟ್ರೇಕಿಯಾ. ಓಕೆ, ಪ್ರೈಮರಿ ಬ್ರೋಂಕೈ, ಸೆಕೆಂಡರಿ ಬ್ರೋಂಕೈ, ಟರ್ಷರಿ ಬ್ರೋಂಕೈ, ಬ್ರಾಂಕಿಯೋಲ್ಸ್, ಟರ್ಮಿನಲ್ ಬ್ರಾಂಕಿಯೋಲ್ಸ್. ಓಕೆ, ರೆಸ್ಪೈರೇಟರಿ ಬ್ರಾಂಕಿಯೋಲ್ ಮತ್ತು ಆಲ್ವಿಯೋಲಾರ್ ಡಕ್ಟ್ ಮತ್ತು ಆಲ್ವಿಯೋಲೈ ಸ್ಯಾಕ್ ಬರುತ್ತೆ. ಓಕೆ, ಸೊ ಐ ಥಿಂಕ್ ನಿಮಗೆ ಇದು ಅರ್ಥ ಆಗಿರ್ಬೋದು. ನೆಕ್ಸ್ಟ್, ಫಂಕ್ಷನ್ಸ್ ಆಫ್ ಅ ಬ್ರಾಂಕಿಯಲ್ ಟ್ರೀ. ಓಕೆ, ಟ್ರೇಕಿಯೋ ಬ್ರಾಂಕಿಯಲ್ ಟ್ರೀ ಏನೇನು ಫಂಕ್ಷನ್ ಮಾಡುತ್ತೆ ಅಂತ ನಾವು ನೋಡೋಣ. ಓಕೆ, ಸೊ ಕಂಡಕ್ಟಿಂಗ್ ಝೋನ್. ಕಂಡಕ್ಟಿಂಗ್ ಝೋನ್ ಅಂದರೆ ಇದೇನು ಮಾಡ್ತಾಯಿದೆ, ಓನ್ಲಿ ಟ್ರಾನ್ಸ್ಫರ್ ಮಾಡ್ತಾಯಿದೆ, ಗಾಳಿಯನ್ನು ಹೊರಗಡೆಯಿಂದ ಒಳಗಡೆ ತರ್ತಾಯಿದೆ, ಒಳಗಡೆ ಗಾಳಿಯನ್ನು ಹೊರಗಡೆ ತರ್ತಾಯಿದೆ, ಗ್ಯಾಸ್ ಎಕ್ಸ್ಚೇಂಜ್ ಮಾಡ್ತಾಯಿಲ್ಲ. ಓಕೆ, ದಿ ಟ್ರೇಕಿಯಾ, ಪ್ರೈಮರಿ, ಸೆಕೆಂಡರಿ, ಟರ್ಷರಿ ಬ್ರೋಂಕೈ ಆ್ಯಂಡ್ ಬ್ರೋಂಕಿಯೋಲ್ಸ್ ಅಪ್ ಟು ದಿ ಟರ್ಮಿನಲ್ ಬ್ರಾಂಕಿಯೋಲ್. ಹೌದು ಸರ್, ಟರ್ಮಿನಲ್ ಬ್ರಾಂಕಿಯೋಲ್ ತನಕ ಏನಿದೆ, ಕಂಡಕ್ಟಿಂಗ್ ಝೋನ್ ಇದೆ. ಓಕೆ, ಆರ್ ಪಾರ್ಟ್ ಆಫ್ ದಿ ಕಂಡಕ್ಟಿಂಗ್ ಝೋನ್. ಹೌದು ಸರ್, ಕಂಡಕ್ಟಿಂಗ್ ಝೋನ್ ಪಾರ್ಟ್ ಇದ್ದಾವೆ. ಓಕೆ, ವಿಚ್ ಫಂಕ್ಷನ್ ಇನ್ ದಿ ಏರ್ ಟ್ರಾನ್ಸ್ಪೋರ್ಟ್ ಆ್ಯಂಡ್ ಕಂಡೀಷನಿಂಗ್. ಹೌದು ಸರ್, ಇದೇನು ಮಾಡ್ತಾಯಿದೆ, ಗಾಳಿಯನ್ನು ಟ್ರಾನ್ಸ್ಪೋರ್ಟ್ ಮಾಡ್ತಾಯಿದೆ ಮತ್ತು ಏರ್ ಕಂಡೀಷನಿಂಗ್ ಮಾಡ್ತಾಯಿದೆ. ಓಕೆ, ವಾರ್ಮಿಂಗ್ ಮಾಡ್ತಾಯಿದೆ, ಹ್ಯೂಮಿಡಿಫೈ ಮಾಡ್ತಾಯಿದೆ ಮತ್ತು ಫಿಲ್ಟರಿಂಗ್ ದಿ ಏರ್ ಮಾಡ್ತಾಯಿದೆ. ಓಕೆ, ನೆಕ್ಸ್ಟ್ ರೆಸ್ಪೈರೇಟರಿ ಝೋನ್. ರೆಸ್ಪೈರೇಟರಿ ಝೋನ್ ಅಂದರೆ ಆ ಪ್ಲೇಸಲ್ಲಿ ರೆಸ್ಪಿರೇಷನ್ ಆಗ್ತಾಯಿದೆ, ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾಯಿದೆ. ಓಕೆ, ಬಿಗಿನ್ ವಿತ್ ದಿ ರೆಸ್ಪೈರೇಟರಿ ಬ್ರಾಂಕಿಯೋಲ್. ಹೌದು ಸರ್, ಯಾವ ಪ್ಲೇಸಲ್ಲಿ ಸ್ಟಾರ್ಟ್ ಆಗುತ್ತೆ, ರೆಸ್ಪೈರೇಟರಿ ಬ್ರಾಂಕಿಯೋಲಲ್ಲಿ ಸ್ಟಾರ್ಟ್ ಆಗುತ್ತೆ. ಓಕೆ, ಆ್ಯಂಡ್ ಇನ್ಕ್ಲೂಡ್ ದಿ ಆಲ್ವಿಯೋಲಾರ್ ಡಕ್ಟ್. ಸೊ ಯಾವ ಪ್ಲೇಸಲ್ಲಿ ಆಗುತ್ತೆ, ಆಲ್ವಿಯೋಲಾರ್ ಡಕ್ಟ್ ತನ ಆಗುತ್ತೆ, ಆ್ಯಂಡ್ ಆಲ್ವಿಯೋಲಾರ್ ಸ್ಯಾಕ್ ಆಗುತ್ತೆ, ಆ್ಯಂಡ್ ಆಲ್ವಿಯೋಲೈ ತನ ಏನಿದೆ ಸರ್, ಇಲ್ಲಿ ರೆಸ್ಪೈರೇಟರಿ ಝೋನ್ ಇದೆ. ಓಕೆ, ಏನೇನು ಪಾರ್ಟ್ ಇದ್ದಾವೆ ಸರ್, ರೆಸ್ಪೈರೇಟರಿ ಬ್ರೋಂಕ್ಯೂಲ್ಸ್, ಆಲ್ವಿಯೋಲಾರ್ ಡಕ್ಟ್, ಆಲ್ವಿಯೋಲಾರ್ ಸ್ಯಾಕ್ ಮತ್ತು ಆಲ್ವಿಯೋಲೈ ಇದರಲ್ಲಿ ನಾವು ನೋಡೋಕ್ಕೆ ಕಾಣ್ಬೋದು. ಓಕೆ, ವೇರ್ ಗ್ಯಾಸ್ ಎಕ್ಸ್ಚೇಂಜ್ ಅಕ್ಕರ್. ಹೌದು ಸರ್, ಗ್ಯಾಸ್ ಎಕ್ಸ್ಚೇಂಜ್ ಆಗ್ತಾಯಿದೆ. ಎಲ್ಲಾಗ್ತಾಯಿದೆ ಸರ್, ರೆಸ್ಪೈರೇಟರಿ ಝೋನಲ್ಲಿ. ಓಕೆ, ಸೊ ಐ ಥಿಂಕ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿರ್ಬೋದು. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.